ಮಗನಂತೆ ಬೆಳೆದು ನಿಂತಿದ್ದ ಅಡಿಕೆ ಮರಕ್ಕೆ ಕೊಡಲಿ ಹಾಕಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ಮಗನಂತೆ ಬೆಳೆಸಿದ್ದ 10 ವರ್ಷದ ಫಸಲು ಬಿಡುವ ಅಡಿಕೆ ಮರವನ್ನು ಬುಡ ಸಮೇತ ಕಿತ್ತು ಹಾಕಿರುವುದು ನಮಗೆ ಬೇಸರ ತಂದಿದೆ ಹಾಗೂ ಮಗನನ್ನೇ ಕಳೆದುಕೊಂಡಷ್ಟು ದುಃಖವಾಗುತ್ತಿದೆ ಎಂದು ತಮ್ಮ ನೋವನ್ನು ತಿಮ್ಮಕ್ಕ ತೋಡಿಕೊಂಡಿದ್ದಾರೆ. ಯಾರು ಅಡಿಕೆ ಮಾಡಕ್ ಕರೆದಿತ್ತು? ಯಾರು ಬಂದಿದ್ರು? ಪಂಚಾಯತ್ ಕೆರೆ ಗ್ರಾಮದವರು, ಸದಪ್ಪ, ಮಂಜಪ್ಪ, ಪಿಡಿಯವರು, ಪೊಲೀಸ್ನವರು, ಮತ್ತೆ ಅಲ್ಲಿಂದ ಅಧ್ಯಕ್ಷರು, ಪತಿ ಲಕ್ಷ್ಮೀಪತಿ ಇವರೆಲ್ಲ ನಮ್ಮ ಮ್ಯಾಗ ಶಾನೆ ಕಿರುಕು ಮಾಡಿದ್ರು. ಒದ್ದಾಕ್ತೀವಿ, ಇದನ್ನ ತೆಗ್ದೇ ಬಿಡ್ತೀವಿ. ನನ್ನ ಮಗ ನಾವೆಲ್ಲ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ಕಡಿ ಕುಡಿದು. ಅಲ್ಲ, ಅಡಿಕೆ ಮರ ಕಿತ್ತಿತ್ತು ಯಾರು? ಜೆಸಿಪಿ ಹಂಗೂ ಪೊಲೀಸ್ನವ್ರು ಪಾಪ ಹಿಂಗೆ ಸೈಡಿ ತಕೊಳ್ಳೋ ಅಡಿಕೆ ಮಾಡ ಕಡಿಬೇಡ, ಸೈಡಿ ತಕೊಳ್ಳೋ, ಇದ್ರ ನೀಟಿ ತಕೊಳ್ಳೋ, ಇದ್ರ ನೀಟಿಗೆ ಅಂತ ಹೇಳಿರುವ ಈ ಹೊಲ್ದನು ತೆಗಿಯೋ ಇವಾಗನು ಹೊಡಿಯೋ ಅಂತ ಹೊಡ್ಯಾಕ ಬಚ್ಚ ಮಂದಿ ಈಗ ಬಿಟ್ರೆ ಅವ್ ಇನ್ನು ಯಾವಾಗೂ ಹೊಡ್ಯೋಕ್ಕಲ್ಲ, ಹೊಡಿರೋ ಅಂತ ಅವರು ಪೊಲೀಸ್ನವ್ರು ಬೆಡಕೋಣ ಅವ್ರು ಹೆಣ್ಮಕ್ಳು ಎಲ್ಲಿಗೆ ಹೋಗ್ಬೇಕು, ಬಾತ್ರೂಮು ಕೌಶಲ್ಯ ಪಂಚಾಯತ್ಗೆ ಏನು ತೀರ್ಮಾನ ಮಾಡಿ ಕಟ್ಟಿಕೊಟ್ಟಾಗ ಅವಾಗ ಹೊಡಾಕ್ರಿ ಅಂತ ಅವರು ಪೊಲೀಸ್ನವರು ಹೇಳಿ. ಎಷ್ಟು ಅಡಿಕೆ ಮರ ಈಗ ಇದು ಮಾಡಿದ್ದಾರೆ? ಸಣ್ಣ ಫಸ್ಲಿ ಬರೋ ಯಾಮಕ್ಕ ಹೋಟ್ಲು ಬಿಟ್ಟಿದ್ದೆ ಇಲ್ಲೊಂದು ಬೆಳೆ ಬಂದಿತ್ತು. ಆ ಬೆಳೆ ಬಂದಿರೋ ಎಷ್ಟು? ಅಲ್ಲಿ ಬೆಳೆ ಬಂದಿರೋದಿಲ್ಲ, ಒಂಬಳೆ ಹೊಡೆದೈತೆ. ಒಂಬಳೆ ಹೊಡೆದಿದೆ ಅಡಿಕೆ ಬಿಡ್ತೇವೆ ನಾವು. ಹೌದಾ? ಹಂಗೂ ಅವ್ರು ಬಿಡುವಂದ್ರು ಪೊಲೀಸ್ನವರು, ಬಿಡು ಅಂದ್ರು ಕೀಳ್ಬೇಡ ಅಂದ್ರು, ಇಲ್ಲ ತೆಗ್ರಿ ಹೊಡೀರಿ ಅಂತ ಅಂದ್ರು. ಈ ಕಡೆ ಹೂವಿನ ಗಿಡ, ಮಾವಿ ಮರ ಒಂದು ಮಾವಿ ಮರ ಹೋಯ್ತು. ಮಾವಿ ಮರ, ಅಡಿಕೆ ಮರ. ಅಡಿಕೆ ಮರ, ಮಾವಿ ಮರ ದೊಡ್ಡದೆ ಇಲ್ಲೇ ಅದ್ರ ಬಡ್ಡೆ ಮಾವಿ ಮರ ಬಡ್ಡೆ ಇಲ್ಲೇ ಐತಿ.